ಅವರಿಗೆ ಪ್ರಾಬ್ಲಮ್ ಇದು ಇಲ್ಲಿ ನಮಗೆ ಮಂಗಳೂರಲ್ಲಿ ಅದೆಲ್ಲ ವಾಶ್ ಮಾಡಬೇಕಾಗ್ತದೆ ಬೆಡ್ಶೀಟ್ ಎಲ್ಲ, ಹಾಗಾಗಿ ನಾನು ತಗೊಂಡು ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೆಲ್ಲರೂ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ನಮಗೆ ಒಂದು ವಾಷಿಂಗ್ ಮಿಷಿನ್ ತೊಗೊಳ್ಲಿಕ್ಕಿತ್ತು. ತುಂಬ ಸಮಯದಿಂದ ಜಾನ್ ಅವರು ಹುಡುಕ್ತಾನೆ ಇದ್ದರು ಈ ಥರದ ಒಂದು ವಾಷಿಂಗ್ ಮಿಷಿನ್ ಬೇಕು ಅಂತ ಹೇಳಿ. ಹಾಗಾಗಿ ರಂಜಿತರವರ ಯೂಟ್ಯೂಬ್ ನೋಡಿದ ಮೇಲೆ ಗೊತ್ತಾಯಿತು ಮಂಗಳೂರಲ್ಲಿ ಇದರ ಶೋರೂಮ್ ಇದೆ ಅಂತೇಳಿ. ನಾವು ಬೆಂಗಳೂರಿನಿಂದ ಆರ್ಡರ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೆವು. ಆದರೆ ಇಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ನಾವು ಇಲ್ಲೇ ತೊಗೊಳ್ಳಿಕ್ಕೆ ಬಂದಿದ್ದೇವೆ. ಸೊ ಮ್ಯಾಮ್ ನೋಡಿ, ಇದು ಫೈಬರ್ ಬಾಡಿ 3 ಮಾಡೆಲ್ ಇರುತ್ತೆ ನಿಮಗೆ. ಫೈಬರ್ ಅಲ್ಲಿ 6 kg, 8 kg, 9 kg. ಇದರಲ್ಲಿ ಬಾಡಿ ಮಾತ್ರ ಸೇಮ್ ಇರುತ್ತೆ, ಬಟ್ ಮೋಟರ್ ಕೆಪಾಸಿಟಿ ಡಿಫ್ರೆಂಟ್ ಇರುತ್ತೆ ಮ್ಯಾಮ್. ಓಕೆನಾ? ಮೋಟರ್ ಕೆಪಾಸಿಟಿ ಏನಂದ್ರೆ ಇದು 180 ವಾಟ್ಸ್ ಇರುತ್ತೆ, ಇದು 300 ವಾಟ್ಸ್ ಇರುತ್ತೆ, ಇದು 350 ವಾಟ್ಸ್ ಮೋಟರ್ ಇರುತ್ತೆ. ಅಂದ್ರೆ ಡಿಫ್ರೆನ್ಸ್ ಏನಂದ್ರೆ ನೀವು 15 ನಿಮಿಷದಲ್ಲಿ ಇದು 15 ಮಿನಿಟ್ಸ್ ಒಂದು ವಾಶ್ ಆಗುತ್ತೆ ನಿಮಗೆ. 15 ಮಿನಿಟ್ಸ್ ಅಲ್ಲಿ ಇದು 6 ಬಟ್ಟೆ ವಾಶ್ ಮಾಡಿ ಕೊಡುತ್ತೆ. ಅದೇ ಸೇಮ್ 15 ನಿಮಿಷದಲ್ಲಿ ಇದು 10 ಬಟ್ಟೆ 10 ವಾಶ್ 15 ಮಿನಿಟ್ಸ್ ಅಲ್ಲಿ ಇದು 15 ಬಟ್ಟೆ ವಾಶ್ ಮಾಡಿ ಕೊಡುತ್ತೆ, 15 ಬಟ್ಟೆ. ಓಕೆನಾ? ಸೊ ಇದು ಯೂಸೇಜ್ ಯಾವ ತರ ಅಂದ್ರೆ, ಇದು ನೋಡಿ ಮ್ಯಾಮ್ ಪೋರ್ಟೇಬಲ್, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ನೀವು ನೋಡಿ, ನೀವು ಎತ್ತಿ ನೋಡಿ ಆರಾಮಾಗಿ ನೀವು ಲೇಡೀಸು ಪೋರ್ಟೇಬಲ್ ಮಾಡಬಹುದು. ನೀವು ಜಸ್ಟ್ 12 kg ಬರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಎತ್ತಿ ಇಕ್ಬೋದು. ಇದು ನಾರ್ಮಲ್ ನಿಮ್ಗೆ 5 ಸ್ವಿಚ್ ಬರುತ್ತೆ. ಇದು ಹೆವಿ ಕರೆಂಟ್ ಏನ್ ಬರೋದಿಲ್ಲ. ಇದು UPS ಅಲ್ಲೂ ರನ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಇದು ನಾರ್ಮಲ್ 5 ಸ್ವಿಚ್. ಇದು ನೀವು ಸ್ವಿಚ್ ಕನೆಕ್ಟ್ ಮಾಡ್ಬಿಟ್ಟು ಇದು ಇಲೆಟ್ ವಾಲ್ ಇರುತ್ತೆ. ಇಲ್ಲಿ ನೀರು ಬಟ್ಟೆ ಸೋಪಲ್ಲಿ ಆಗ್ಬಿಟ್ಟು ನೀವು ಪೈಪ್ ಆಗ್ಬಿಟ್ಟು ನೀವು ನಲ್ಲಿ ಆನ್ ಮಾಡಿದ್ರೆ ಡೈರೆಕ್ಟ್ ನೀರು ಒಳಗಡೆ ಬೀಳುತ್ತೆ. ಇಲ್ಲಾಂದ್ರೆ ಬಕೆಟ್ ಇಂದ ಎತ್ತಿ ನೀವು ಮೇಲಿಂದಾನು ಹಾಕೊಳ್ಬಹುದು. ನೀವು ಮೇಲೆ ಚಲ್ದಂಗೆ ನೀವು ಬಕೆಟ್ ಇಂದಾನು ಹಾಕೊಳ್ಬಹುದು ಮ್ಯಾಮ್. ಓಕೆನಾ? ಇದು ಹೋಲ್ಕಿಂತ 2 ಇಂಚ್ ನೀರು ಕೆಳಗಡೆ ಹಾಕೊಳ್ಬೇಕು. ಇದು ಹೋಲ್ ಐತಲ್ಲ, ಇದು 2 ಇಂಚ್ ನೀರು ಕೆಳಗಡೆ ಹಾಕೊಳ್ಬೇಕು. ನೀರು ಬಟ್ಟೆ ಸೋಪಲ್ಲಿ ಆಗ್ಬಿಟ್ಟು ನೀವು ಇಲ್ಲಿ ಟೈಮರ್ ಇರುತ್ತೆ 5, 10, 15. ಇದು 5, ಇದು 10, ಇದು 15 ಮಿನಿಟ್ಸ್ ಸೆಟ್ ಮಾಡಿಬಿಟ್ರೆ ನಿಮಗೆ 15 ಮಿನಿಟ್ಸ್ ಅಲ್ಲಿ ಒಂದು ರೌಂಡ್ ವಾಶ್ ಆಗುತ್ತೆ. ಅವಾಗ ಒಂದು ರೌಂಡ್ ಮುಗಿತು ಅಂತಂದ್ರೆ 0 ಬಂದು ಆಫ್ ಆಗುತ್ತೆ. ಈ ಪೈಪ್ ಕೆಳಗಡೆ ಬಿಟ್ರೆ ಡ್ರೈನ್ ಆಗ್ಬಿಡುತ್ತೆ ನಿಮ್ಗೆ ಬಟ್ಟೆ. ಸ್ಪಿನ್ ಡ್ರೈ ಆಗಲ್ಲ ಸರ್, ಬರೀ ವಾಶ್ ಮಾಡಿ ಕೊಡೋದು ನಿಮ್ಗೆ. ಪೋರ್ಟೇಬಲ್ ಇರುತ್ತೆ. ಇದು 1 ಇಯರ್ ಮೋಟರ್ ಗ್ಯಾರಂಟಿ ಇರುತ್ತೆ ಸರ್. ಟೋಟಲ್ 10 ಇಯರ್ಸ್ ವಾರಂಟಿ ಇರುತ್ತೆ. 1 ವರ್ಷ ಮೋಟರ್ ಗ್ಯಾರಂಟಿ. ಮೋಟರ್ ಕಾಪರ್ ಅನ್ನು ಏನಾದ್ರು ಹಾಳಾದ್ರೆ ನಿಮ್ಗೆ ಪೀಸ್ ಟು ಪೀಸ್ ಮೋಟರ್ ಚೇಂಜ್ ಮಾಡಿ ಕೊಡ್ತೀವಿ. ರಿಮೈನಿಂಗ್ 9 ಇಯರ್ಸ್ ಸರ್ವಿಸ್ ಚಾರ್ಜ್ ಫ್ರೀ ಇರುತ್ತೆ ಸರ್ ನಿಮ್ಗೆ. ಟೋಟಲ್ 10 ಇಯರ್ಸ್ ವಾರಂಟಿ ಇರುತ್ತೆ ನಿಮ್ಗೆ. ಮೋಟರ್ಗೆ 1 ವರ್ಷ ವಾರಂಟಿ. ಮೋಟರ್ಗೆ 1 ವರ್ಷ ವಾರಂಟಿ ಸರ್. ಸೊ ನೀವು ಪ್ರೈಸಸ್ ಮುಖಾಂತರ ಬಂದ್ರೆ ಇದು MRP ಬಂದು 6,990. ಇದು ಡಿಸ್ಕೌಂಟ್ ಪ್ರೈಸ್ ಹೋಗಿ 3,500 ಕೊಡ್ತಾ ಇದೀವಿ ಸರ್. ಇದು ಸಿಂಗಲ್ ಬ್ಯಾಚುಲರ್ ಇದ್ರೆ, ಸಿಂಗಲ್ ಪರ್ಸನ್ ಇದ್ರೆ, ಏನಂದ್ರೆ 2 ಜನ ಇದಾರೆ ಮನೇಲಿ ಅಂದ್ರೆ ಇದು 2 ಬಟ್ಟೆ ಡೈಲಿ ತೊಳಿತೀರಾ ಅಂದ್ರೆ, 4 ಬಟ್ಟೆ ಡೈಲಿ ತೊಳಿತೀರಾ ಅಂದ್ರೆ ಇದು ತಗೊಂಡ್ ಹೋಗ್ಬೋದು. ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇದು ತಗೊಂಡ್ ಹೋಗ್ಬೋದು. ನೆಕ್ಸ್ಟ್ ತಗೊಂಡ್ ಹೋಗ್ಬೋದು ಸರ್. ಅಂದ್ರೆ ಇದು 8 kg ನಿಮ್ಗೆ ಇದು ಪ್ರೈಸ್ ಬಂದು 7,990 ಐತೆ. ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ ಇದು ನಿಮಗೆ 4,200 rupees ಐತೆ ಸರ್. ಓಕೆ, ಇದರಲ್ಲಿ 5 ರಿಂದ 6 ಜೊತೆ ಬಟ್ಟೆ ಹಾಕೊಳ್ಬಹುದು, ಅಂದ್ರೆ 10 ಬಟ್ಟೆ ಹಾಕೊಳ್ಬಹುದು. ಇದು ಫ್ಯಾಮಿಲಿ ಯೂಸ್ ಅಂದ್ರೆ ಸಾಕಾಗುತ್ತೆ ನಿಮ್ಗೆ. ಬರೀ ಶೂಸ್, ಬರೀ ಬಟ್ಟೆನ ಎಲ್ಲ, ಶೂಸ್, ಮ್ಯಾಟ್, ಬೆಡ್ಶೀಟ್, ಕರ್ಟನ್ಸ್ ಎಲ್ಲ ವಾಶ್ ಮಾಡಬಹುದು ನೀಟಾಗಿ. ಸೊ ಸೆಕೆಂಡ್ ಬಂದು ಇದು 9 kg ಸರ್. ಥರ್ಡ್ ಬಂದು ಇದ್ರಲ್ಲಿ ನೀವು 15 ಬಟ್ಟೆ ತೊಳಿಬಹುದು, ಅಂದ್ರೆ 6 ರಿಂದ 7 ಜೊತೆ ಬಟ್ಟೆ ತೊಳಿಬಹುದು. ಇದ್ರಲ್ಲಿ ಏನಂದ್ರೆ ಸರ್, ಇದರಲ್ಲಿ ಟ್ರಾನ್ಸ್ಪರೆಂಟ್ ಕ್ಯಾಪ್ ಬರುತ್ತೆ ನಿಮ್ಗೆ. ಮತ್ತೆ ಇದರಲ್ಲಿ ಬಜರ್ ಬೀಪ್ ಬರುತ್ತೆ. ಇದರಲ್ಲಿ ಬಜರ್ ಬೀಪ್ ಬರುತ್ತೆ. 1 ನಿಮಿಷದಲ್ಲಿ ಬಜರ್ ಬೀಪ್ ಇಂಡಿಕೇಟ್ ಮಾಡುತ್ತೆ, ಟೈಮ್ ಅಪ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಒಂದು MRP 8,990 ಇರೋದು ನಿಮಗೆ. ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ 4,800 rupees ಸರ್ ನಿಮಗೆ. ಸೇಮ್ ಇದೆಲ್ಲದಕ್ಕೂ ನಿಮ್ಗೆ 10 ಇಯರ್ಸ್ ವಾರಂಟಿ ಇರುತ್ತೆ. ನಮ್ಗೆ ಬೇಕಿತ್ತು ಬ್ಲಾಂಕೆಟ್ಗೆ ಆಗೋದಿಲ್ಲ ಸರ್. ಬ್ಲಾಂಕೆಟ್ ಅಂದ್ರೆ ದೊಡ್ಡದು ರಗ್ ಬರುತ್ತಲ್ಲ, ಅದಾಗಲ್ಲ ಸರ್. ಬೇಕಿದ್ರೆ ನೀವು ಸಿಂಗಲ್ ಬೆಡ್ಶೀಟ್, ಡಬಲ್ ಬೆಡ್ಶೀಟ್. ಹೌದು ಸರ್, ಕಾಟನ್ ಬೆಡ್ಶೀಟ್, ಕಾಟನ್ ಇದೆಲ್ಲ ಹಾಕೊಂಡ್ಬೋದು ಸರ್. ಬಟ್ ರಗ್ಸ್ ಅಂತ ಹೇಳ್ತಾರಲ್ಲ, ರಗ್ ಅದು ನಿಮ್ಗೆ ಆಟೋಮೆಟಿಕ್ ಅಲ್ಲೂ ಆಗಲ್ಲ ತೊಳಿಯಕ್ಕೆ. ಹೌದು ಸರ್, ಅದಕ್ಕೋಸ್ಕರ ನೋಡುವಾಗ ಹೌದು. ಬಟ್ ನಿಮ್ಗೆ ಈ ತರ ಮ್ಯಾಟ್ಸ್ ಇರ್ಲಿ, ಶೂಸ್ ಇರ್ಲಿ, ಎಲ್ಲ ನೀಟಾಗಿ ವಾಶ್ ಮಾಡಿ ಕೊಡುತ್ತೆ ಸರ್. ಹೌದು ಸರ್. ಸರ್ ಆ ತರ ವಾಷಿಂಗ್ ಮಿಷಿನ್ ಆಯ್ತು. ನೆಕ್ಸ್ಟ್ ನಮ್ಮ ಹತ್ರ ಏರ್ ಫ್ರೈಯರ್ ಐತೆ, ಗ್ರೈಂಡರ್ಸ್ ಐತೆ, ಮತ್ತೆ ಶೂ ರ್ಯಾಕ್ ಐತೆ, ವ್ಯಾಕ್ಯೂಮ್ ಕ್ಲೀನರ್ ಐತೆ, ಇನ್ಸ್ಟೆಂಟ್ ಗೀಸರ್ಸ್ ಐತೆ, ಪ್ರೆಷರ್ ವಾಷರ್ಸ್ ಐತೆ, ಬುಲೆಟ್ ಮಿಕ್ಸಿ ಐತೆ, ಆಟ ಚಕ್ಕಿ, ಹಿಟ್ಟಿನ ಗಿರಣಿ, ಎಲ್ಲ ತರ ಐತೆ ಸರ್. ಇನ್ಸ್ಟಂಟ್ ಗೀಸರ್ ಅದು ಚೀಪರ್ ಉಂಟಾ? ಹೌದು ಸರ್, ನಿಮ್ಗೆ 1,500 ಅಂತ ಸ್ಟಾರ್ಟ್ ಆಗುತ್ತೆ ಇನ್ಸ್ಟೆಂಟ್ ಗೀಸರ್. ತಗೊಂಡ್ಬೋದು. ಎಮರ್ಜೆನ್ಸಿ ಎಲ್ಲಾದ್ರೂ ಟೆಂಪಲ್ ಹತ್ರ ಹೋಗ್ತೀರಾ, ಏನಾದ್ರು ಪಿಕ್ನಿಕ್ ಹೋಗ್ತೀರಾ,
ಒಂದು ಆಣಿ ಒತ್ತಿ ಹ್ಯಾಂಗ್ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಎಲ್ಲಾದ್ರೂ ಕಟ್ಟಿದ್ರೆ ಸಾಕು. ಈ ತರ ಪ್ಲಾಸ್ಟಿಕ್ ನಲ್ಲಿ ಇದ್ರೆ ನಿಮ್ಗೆ ನಲ್ಲಿಯಿಂದ ಕನೆಕ್ಷನ್ ಕೊಡ್ಬೋದು ಸರ್. ಇದು ಕನೆಕ್ಷನ್ ಕೊಟ್ಟು ನಲ್ಲಿ ಆನ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ 30 ಸೆಕೆಂಡ್ ಬಿಸಿನೀರು ಗೊತ್ತಾಗುತ್ತೆ. ನೀವು ನೋಡ್ಬೋದು ಈ ತಣ್ಣೀರ್ ಐತೆ, ಬಿಸಿ ಆಗುತ್ತೆ ನಿಮಗೆ. ವಿತಿನ್ 30 ಸೆಕೆಂಡ್ ಬಿಸಿನೀರು ಆಗುತ್ತೆ ಸರ್. ಇದೇ ಕಂಟ್ರೋಲರ್, ಎಷ್ಟು ಸಣ್ಣಗೆ ಬಿಡ್ತೀರಾ ಅಷ್ಟು ಬಿಸಿ ಬರುತ್ತೆ, ಎಷ್ಟು ಜೋರ ಬಿಡ್ತೀರಾ ಅಷ್ಟು ನೀರು ಬರುತ್ತೆ ಸರ್. ಫುಲ್ ಬಿಸಿ ಇರುತ್ತಾ? ಫುಲ್ ಬಿಸಿ ಆಗುತ್ತೆ ಸರ್. 1 hour ಅಲ್ಲಿ 5 to 6 ಬಕೆಟ್ ಆಫ್ ವಾಟರ್ ಬರುತ್ತೆ ಸರ್. 5 ರಿಂದ 6 ಬಕೆಟ್ ನೀರು ಬರುತ್ತೆ. ಕರೆಂಟ್ ನಿಮ್ಗೆ 2 ರಿಂದ 3 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ ನಿಮ್ಗೆ. ಆಟೋಮೆಟಿಕ್ 24 hours ಬರ್ತಾನೆ ಇರುತ್ತೆ ಸರ್. ಸ್ಟಾರ್ಟ್ ಆಗ್ತದೆ. ನೀವೇನಾದ್ರೂ ನಲ್ಲಿ ಆಫ್ ಮಾಡಿ ಬಿಟ್ಟು ಸ್ವಿಚ್ ಆಫ್ ಮಾಡೋದು ಮರ್ತೋದ್ರೆ ಆಟೋಮೆಟಿಕ್ 90 ಡಿಗ್ರಿ ಹೀಟ್ ಆಗಿ ರೆಡ್ ಲೈಟ್ ನಿಂಗೆ ಆಫ್ ಆಗ್ಬಿಡುತ್ತೆ ಸರ್. ಸೊ ದಟ್ ಸೇಫ್ಟಿ ಇರುತ್ತೆ. ಅವಾಗ ನಿಮಗೆ ಕಟ್ ಆಫ್ ಆಗುತ್ತೆ. ಈಗ ಒಂದು ಯೂಸ್ ಮಾಡಬೇಕಂದ್ರೆ ಇದು ರೀಸೆಟ್ ಬಟನ್ ನಮಗ್ಬೇಕು ನೀವು. ಬಾತ್ರೂಮ್ ಅಲ್ಲಿ ಕಿಚನ್ ಅಲ್ಲಿ ಇವಾಗ ಪಾತ್ರೆ ತೊಳಿಬೇಕು ಬಿಸಿ ನೀರಲ್ಲಿ. ಆಮೇಲೆ ಚಳಿಗಾಲಲ್ಲಿ ಇನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತೆ, ಬೇಗ ಇದಾಗುತ್ತೆ ಸರ್. ನೋಡ್ಬೋದು, ಇದಕ್ಕೂ ಸೇಮ್ 10 years ವಾರಂಟಿ ಸರ್. ಇದು ನೆಕ್ಸ್ಟ್ ಬಂದು ಇದು 2500. ಇದು 1500, MRP 3000, ಡಿಸ್ಕೌಂಟ್ ಆಗಿ 1500. ಇದರಲ್ಲಿ ಏನಂದ್ರೆ MCB ಆಪ್ಷನ್ ಇರುತ್ತೆ ನಿಮ್ಗೆ. ಅಂದ್ರೆ ಇದರಲ್ಲಿ MCB ಇರುತ್ತೆ. ನಿಮಗೆ ಏನಾದ್ರು ಓವರ್ಫ್ಲೋ ಅಂದ್ರೆ ಇದೇ ಟ್ರಿಪ್ ಆಗಿಬಿಡುತ್ತೆ. ಆಮೇಲೆ ಇದು ಹಾಟ್ ವಾಟರ್ ಪೈಪ್ ಹಾಕೊಂಡು ಸೀದಾ ಬಗೆಟ್ಗೆ ನೀರು ಬಿಡ್ಕೊಬಹುದು. ಇದು ಸೆಕೆಂಡ್ ಮಾಡೆಲ್. ಇದು 2200 ಆಗುತ್ತೆ. ನೆಕ್ಸ್ಟ್ ಬಂದು ಇದು ವಾಲ್ ಮಿಕ್ಸರ್ 2.5 ಲೀಟರ್ ಗೀಸರ್. ಮನೇಲಿ ಗೀಸರ್ ಪಾಯಿಂಟ್ ಇದ್ರೆ ಫಿಕ್ಸ್ ಮಾಡ್ಕೊಬಹುದು ಸರ್. ಈ ಕಡೆ ಇದು ಆಫ್ ಮಾಡ್ಬಿಟ್ರೆ ನೀವು ಆಫ್ ಮಾಡಿದ್ರೆ ಆಟೋಮೆಟಿಕ್ 90 ಡಿಗ್ರಿ ಹೀಟ್ ಆಗಿ ರೆಡ್ ಬಂದು ಆಫ್ ಆಗುತ್ತೆ. ಅದು ಬಾಯ್ಲ್ ಆಗುತ್ತೆ 20 seconds 30 seconds ಅಲ್ಲಿ ಮೊದಲೇ ಕಟ್ ಆಫ್ ಆಗುತ್ತೆ 90 ಡಿಗ್ರಿ ಹೀಟ್ ಆಗಿ. ಇದೆಲ್ಲ ಸ್ಟೋರೇಜ್ ಗೀಸರ್ ಸರ್. ಮೇಬಿ 8000 ಚೇಂಜ್ ಇರುತ್ತೆ. ಮಿಕ್ಸಿ ಈ ಬಾಡಿ ಯಾವುದು? ಮನೆಗೆ ಹೋಗ್ಬಾರ್ರೆ ಈ ತರ ಎತ್ತಕ್ಕೆ ಹೋಗ್ಬೇಡಿ. 2 ಕೈಯಿಂದ ಎತ್ತಿ, ಇಲ್ಲಾಂದ್ರೆ ಇಲ್ಲಿ ಒಂದು ಹೋಲ್ ಐತಲ್ಲ, ಈ ಹೋಲ್ ಫಿಂಗರ್ ಹಾಕಿ ಜಸ್ಟ್ ಬುಲೆಟ್ ವಾಲ್ ಇರುತ್ತೆ. ಇದು ಮನೆಗೆ ಹೋಗಿ ಫಿಕ್ಸ್ ಮಾಡಿ. ಇನ್ಸ್ಟ್ರಕ್ಷನ್ ಇದೆ ಅಲ್ಲ, ಇನ್ಸ್ಟ್ರಕ್ಷನ್ ಅದನ್ನು ಅದು ನಿಮ್ಗೆ ಮ್ಯಾನುವಲ್ ಬುಕ್ ಕೊಡ್ತೀನಿ ಅಂತ. ನಿಮ್ಗೆ ಕನ್ನಡದಲ್ಲೇ ಇರುತ್ತೆ, ಇಂಗ್ಲಿಷ್ ಅದು ಗೊತ್ತು ನೋಡಿ. ಇದು ಪೌಡರ್ ಮಾಡುವ ಮಿಷಿನ್. ರಾಗಿ, ಗೋಧಿ, ಅದೇ ರೀತಿ ಕೆಲವೆಲ್ಲ ಧಾನ್ಯಗಳನ್ನು ಇದರಲ್ಲಿ ಹಾಕಿ ಪೌಡರ್ ಮಾಡಿಕೊಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಅದನ್ನು ಕೂಡ ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆದರೆ ಇದರಲ್ಲಿ ಮೆಣಸೆಲ್ಲ ಹುಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕ್ಲೋಸ್ ಮಾಡ್ಲಿಕ್ಕೆ ಒನ್ ಡೋರ್ ಕ್ಲೋಸ್ ಮಾಡಿದ್ರೆ ಎಲ್ಲ ಡೋರ್ ಕ್ಲೋಸ್ ಆಗುತ್ತೆ. ಒನ್ ಡೋರ್ ಲಾಕ್ ಮಾಡಿದ್ರೆ ಎಲ್ಲ ಡೋರ್ ಲಾಕ್ ಆಗುತ್ತೆ. ಮನೆಯಲ್ಲಿ ಸೈಡಲ್ಲಿ ಬಾಲ್ಕನಿ ಇರುತ್ತೆ ನಿಮಗೆ, ಡೋರ್ ಹಿಂದ್ಗಡೆ ಎಲ್ಲ ಫಿಕ್ಸ್ ಮಾಡ್ಕೊಬಹುದು. ಒನ್ ರ್ಯಾಕ್ ಅಲ್ಲಿ 3 pairs ಆಫ್ ಶೂಸ್ ಇಟ್ಕೊಬಹುದು. ಚಪ್ಪಲಿ ಅಂದ್ರೆ ಇನ್ನ ಜಾಸ್ತಿ ಇಟ್ಕೊಬಹುದು. ಈ ಒನ್ ಡೋರ್ ಕ್ಲೋಸ್ ಮಾಡಿದ್ರೆ ಎಲ್ಲ ಕ್ಲೋಸ್ ಆಗುತ್ತೆ. ವೆಂಟಿಲೇಷನ್ ಸ್ಮೆಲ್ ಬರಬಾರ್ದು ಅಂತ. ಇದು ಒನ್ ಡೋರ್ ಲಾಕ್ ಮಾಡಿದ್ರೆ ಎಲ್ಲ ಡೋರ್ ಲಾಕ್ ಆಗುತ್ತೆ. ನಿಮಗೆ ತುಂಬಾ ಸ್ಪೇಸ್ ಕಮ್ಮಿ ಆಗುತ್ತೆ. ಮನೆ ಮುಂದೆ ಗಲೀಜ್ ಕಾಣಲ್ಲ, ನೀಟ್ ಆಗಿರುತ್ತೆ. ಇದ್ರಲ್ಲಿ ನಂಬರ್ ಇದರಲ್ಲಿ ಕಲರ್ಸ್ ಬರುತ್ತೆ ನಿಮಗೆ.
ಫುಲ್ ಐವರಿ ಒಂದು ಬರುತ್ತೆ, ಫುಲ್ ಬ್ರೌನ್, ವೈಟ್ ಬ್ರೌನ್ ಸಿಗುತ್ತೆ, ಏನಂದ್ರೆ ಗ್ರೇ ಐವರಿ ಸಿಗುತ್ತೆ, ಮಲ್ಟಿ ಕಲರ್ ಸಿಗುತ್ತೆ ನಮಗೆ. ಗೋಡೆ ಕಲರ್ ಹೌದು madam. ಇದು 5 ರ್ಯಾಕದು 6500 ಆಗುತ್ತೆ, ಇದು 4 ರ್ಯಾಕದು 5500 ಆಗುತ್ತೆ. ನೋಡಿ, ಇದು ವ್ಯಾಕ್ಯೂಮ್ ಕ್ಲೀನರ್. ವೆಟ್ ಡ್ರೈ ಎರಡನ್ನೂ ಕೂಡ ಇದರಲ್ಲಿ ಮಾಡಲಿಕ್ಕಾಗ್ತದೆ. ಹಾಗೆ ಅವರು ಇವಾಗ ಇದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ಮ್ಯಾಟಲ್ಲಿರೋದು ಧೂಳನ್ನೆಲ್ಲ ನೀಟಾಗಿ ಇದು ತೆಗಿತದೆ. ಅದೇ ರೀತಿ ಮ್ಯಾಟಲ್ಲಿ ನೀರು, ನೆಲದಲ್ಲಿ ನೀರು ಬಿದ್ದರೆ ಅದನ್ನು ಕೂಡ ಇದರಲ್ಲಿ ರಿಮೂವ್ ಮಾಡಲಿಕ್ಕಾಗ್ತದೆ. ಅದನ್ನೆಲ್ಲ ಅವರು ಇವಾಗ ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಬಹುದು. ಇಲ್ಲಿ ನೋಡಿ, ನೆಲದಲ್ಲಿ ಮತ್ತು ಮ್ಯಾಟಲ್ಲಿದ್ದ ನೀರನ್ನು ನೀಟಾಗಿ ಇದು ಎಳ್ಕೊಳ್ತದೆ. ನೋಡಿ, ನೆಲದಲ್ಲಿದ್ದದ್ದು ಎಲ್ಲ ಇವಾಗ ಎಳ್ದಾಯಿತು. ಇವಾಗ ಮ್ಯಾಟಲ್ಲಿರುವ ನೀರನ್ನು ಕೂಡ ನೀಟಾಗಿ ಎಳ್ಕೊಳ್ತದೆ. ನೋಡಿ, ನಾವು ಇದೊಂದು ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಂಥದ್ದು 8 kg ಇತ್ತು. 8 kg. ಆ್ಯಕ್ಚುಲಿ ನಮಗೆ ಬ್ಲ್ಯಾಂಕೆಟ್ ವಾಶ್ ಮಾಡುವಂಥ ವಾಷಿಂಗ್ ಮಿಷಿನ್ ಬೇಕಿತ್ತು. ತುಂಬ ಚೀಪರಲ್ಲಿ ಸಿಗುವಂಥದ್ದು ಬೇಕಿತ್ತು. ಆದರೆ ಇದರಲ್ಲಿ ಅದು ವಾಶ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬೆಡ್ಶೀಟ್, ನಮ್ಮದು ಮ್ಯಾಟ್, ಶೂಸ್ ಅದನ್ನೆಲ್ಲ ಇದರಲ್ಲಿ ನೀಟಾಗಿ ವಾಶ್ ಮಾಡ್ಬೋದಂತೆ. ಹಾಗಾಗಿ ನಾವು ಒಂದು ತಗೊಂಡೆವು. ನಮ್ಮದು ಮ್ಯಾಟೆಲ್ಲ ವಾಶ್ ಮಾಡಲಿಕ್ಕೆ ಈಸಿ ಆಗ್ತದಲ್ವ ಅಂತೇಳಿ ಅದನ್ನು ತಗೊಂಡೆವು. ಹಾಗೆ ನೋಡಿ, ಕೆಲವೆಲ್ಲ ವೆರೈಟಿ ಆದ ಐಟಮ್ಸ್ ಕೂಡ ಇಲ್ಲಿದೆ. ಅದೇ ರೀತಿ ಇಲ್ಲಿ ಗೀಝರ್ ಕೂಡ ಇದೆ, ಸಣ್ಣದಾದ ಗೀಝರ್ ಕೂಡ ಇದೆ. ಹಾಗೆ ನಾವು ಒಂದು ವಾಷಿಂಗ್ ಮಿಷಿನ್ ತಗೊಂಡೆವು 8 kg ಇದ್ದು. ಹಾಗೆ ಅದರ ಇವಾಗ ಇಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಇದು ಶೋರೂಮ್ ವಿಜಯಲ್ಲಿರುವ ಪಿಯೋ ಮಾಲಿನ ಕೆಳಗಡೆ ಇದೆ. ಹಾಗೆ ನಾವು ಕೂಡ ಹುಡ್ಕೊಂಡು ಹೋಗಿ ಆ ಒಂದು ವಾಷಿಂಗ್ ಮಿಷಿನನ್ನು ಹಿಡ್ಕೊಂಡು ಬಂದೆವು. ಹಾಟ್ ಸ್ಟಾರ್ ಮನೆಗೆ ರೀಚ್ ಆಗಿದೆ. ಇವಾಗ ಇದನ್ನು ಓಪನ್ ಮಾಡಿ ಅನ್ಬಾಕ್ಸ್ ಮಾಡ್ತಾ ಇದೆ. ಇವಾಗ ಅನ್ಬಾಕ್ಸ್ ಮಾಡಿ ಇವತ್ತೇನು ಮಾಡಿದ್ದೀರಿ, ಇಲ್ಲಿ ಬಟ್ಟೆ ವಾಶ್ ಮಾಡೋದು. ಇವಾಗ ಇದರ ಡೆಮೋ ಮಾಡಿ ತೋರಿಸ್ತಾ ಇದ್ದಾರೆ. ಬಾಕ್ಸ್ನಿಂದ ಇವಾಗ ತೆಗೆದ್ರು, ಕೆಳಗಡೆ ಇಟ್ರು. ಈಗ ಎಲ್ಲ ಸೆಟ್ಟಿಂಗ್ ಮಾಡಬೇಕು ಅದಕ್ಕೆ. ಇದಾಗಿ ಒಳಗೆ ಹಾಕಿದ್ದವರು. ಈಗ ನೋಡಿ, ಇದು ತಿರುಗ್ತದೆ, ಇದರಲ್ಲಿ ಬಟ್ಟೆ ವಾಶ್ ಆಗೋದು. ಅದು ಹಾಗೆ, ಅದು ಆನ್ ಆಫ್. ಇದು ಆನ್ ಆಫ್ ಅಲ್ವಾ? ಆಫ್ ತನ್ನಷ್ಟಿಗೆ ಆಗ್ತದೆ. 5 ನಿಮಿಷ, 10 ನಿಮಿಷ, 15 ನಿಮಿಷ ಇಟ್ಟರೆ ಆಫ್ ಆಗಿ ಆಫ್ ಆಗ್ತದೆ. ಇವಾಗ ನೋಡೋಣ, ಇದರ ಡೆಮೋ ಮಾಡೋಣ, ಬಟ್ಟೆ ವಾಶ್ ಮಾಡೋಣ. 5-6 kg ಇರ್ಬೋದು ಅಷ್ಟೇನಾ? ಇವಾಗ ವಾಷಿಂಗ್ ಮಿಷಿನನ್ನು ಹೊರಗಡೆ ತಂದಿಟ್ಟಿದ್ದೇವೆ. ಹೊರಗಡೆ ಕರೆಂಟು ಕೊಟ್ಟು ಇಲ್ಲಿ ವಾಶ್ ಮಾಡೋದು. ಎಲ್ಲಿ ಬೇಕಾದರೆ ಇದನ್ನು ಕೊಂಡೋಗಿ ವಾಶ್ ಮಾಡ್ಬೋದು. ಯಾವುದೇ ತೆಂಗಿನ ಮರದ ಬುಡಕ್ಕೆ ಕೊಂಡೋಗಿ ಕೂಡ ಇದನ್ನು ವಾಶ್ ಮಾಡ್ಬೋದು. ನೋಡಿ, ಇವಾಗ ಬಟ್ಟೆಯನ್ನು ಸ್ವಲ್ಪ ಸರ್ಫಲ್ಲಿ ನೆನೆ ಹಾಕಿ ಇವಾಗ ಇದರಲ್ಲಿ ಹಾಕಿದ್ದಾರೆ. ಇದಕ್ಕೆ ಇಲ್ಲಿ ಪೈಪ್ಲೈನ್ ಕನೆಕ್ಷನ್ ಕೊಡ್ಬೋದು. ಡೈರೆಕ್ಟ್ ನಳ್ಳಿಯಿಂದ ನೀರನ್ನು ಇದಕ್ಕೆ ಕನೆಕ್ಷನ್ ಆಗಿ ಕೊಡ್ಬೋದು. ಇವಾಗ ಬಕೆಟಲ್ಲಿ ಹಾಕಿದರು.
ಇವಾಗ ಸ್ವಲ್ಪ ನೀರನ್ನು ಹಾಕಿದರು, ಸರ್ಫ್ ನೀರನ್ನು. ಇನ್ನು ಕೂಡ ಸ್ವಲ್ಪ ಹಾಕಲಿಕ್ಕಿದೆ, ಹಾಕ್ತಾ ಇದ್ದಾರೆ ಇವಾಗ. ಇದು ನೋಡಿ, ಇವಾಗ 15 ಮಿನಿಟ್ಸಲ್ಲಿ ವಾಶ್ ಮಾಡಿ ಆಗ್ತದೆ. ಇದಕ್ಕಿಂತ ಕೆಳಗಡೆ ತನಕ ನೀರಿರಬೇಕು, ಇಷ್ಟು ತನಕ ನೀರು ಇಡ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿಂದ ಪೈಪ್ಲೈನ್ ಕನೆಕ್ಷನ್ ಕೊಟ್ಟರೆ ಇಲ್ಲಿಂದ ನೀರು ಬೀಳ್ತದೆ. ಇವಾಗ ನಾವು ಬಕೆಟಲ್ಲಿ ಹಾಕಿದರೆ ಇಷ್ಟು ತನಕ ಹಾಕಿದರೆ ಸಾಕಾಗ್ತದೆ. ನೋಡಲ್ಲಿ ಹಾಕಬೇಕು, ಮೇಲೆ ತನಕ ಬರಲಿಕ್ಕೆ ಉಂಟಲ್ಲ ನೀರು. ಬರಲಿಲ್ಲ, ಸಾಕಾ? ಇವಾಗ ಇಲ್ಲಿ ಆನ್ ಮಾಡೋದು. 15 ನಿಮಿಷ. ನೋಡಿ, ಇವಾಗ ಬಟ್ಟೆ ವಾಶ್ ಆಗ್ತಾ ಇದೆ. ನಾರ್ಮಲ್ ವಾಷಿಂಗ್ ಮಿಷಿನ್ಗಿಂತ ಇದು ತುಂಬ ಫಾಸ್ಟಾಗಿ ಸ್ಪಿನ್ ಆಗ್ತಾ ಇದೆ ನೋಡಿ. ಆದ ಕಾರಣ 15 ಮಿನಿಟ್ಸಲ್ಲೇ ಬಟ್ಟೆ ತುಂಬ ನೀಟಾಗಿ ಕ್ಲೀನ್ ಆಗ್ತದೆ. ಅದರಲ್ಲಿ ಒಂದೇ ಪ್ರಾಬ್ಲಮ್ ಅಂದರೆ ನೀರು ಹೊರಗಡೆ ಬಿಟ್ಟ ಮೇಲೆ ನಾವು ಇದರಿಂದ ಬಟ್ಟೆಯನ್ನು ತೆಗೆದು ಬೇರೆ ನೀರಲ್ಲಿ ನಾವು ವಾಶ್ ಮಾಡಿ ಒಣ ಹಾಕಬೇಕು. ಈ ವಿಡಿಯೋವನ್ನು ಆದಷ್ಟು ಮಂದಿಗೆ ನೀವು ಶೇರ್ ಮಾಡಿ, ಯಾಕೆಂದರೆ ಕೆಲವರಿಗೆ ಇದರ ಅಗತ್ಯವಿರುತ್ತದೆ. ಅಗತ್ಯವಿರುವವರು ಈ ಶೋರೂಮಿಗೆ ವಿಸಿಟ್ ಮಾಡಿ ತಗೊಳ್ಬಹುದು. ಎಲ್ಲರಿಗೂ ಧನ್ಯವಾದಗಳು.